ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ನಾವು ಓದಿಕೊಳ್ಳುವಂಥ ದೇವರ ವಾಕ್ಯ ಭಾಗವು ಆದಿಕಾಂಡ ಗ್ರಂಥದಲ್ಲಿ 6ನೇ ಅಧ್ಯಾಯವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಆದಿಕಾಂಡ 6ನೇ ಅಧ್ಯಾಯ ಅಂತ ಹೇಳುವಾಗ ನಮಗೆ ಗೊತ್ತಿರುವಂಥ ಬಹಳ ಪರಿಚಿತ ವ್ಯಕ್ತಿಯ ಬಗ್ಗೆ ನಾವು ಅಲ್ಲಿ ಓದಿಕೊಳ್ತೇವೆ. ನೋಹ, ಜಲಪ್ರಳಯ, ಎರಡು ವಿಷಯಗಳು ಬಹಳ ಕಾಲ ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಜಲಪ್ರಳಯವನ್ನು ನೋಡುವಾಗ ನೋಹನ ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಆಲೋಚನೆಗೆ ಸ್ಪಷ್ಟವಾಗಿ ಆಲೋಚನೆಗೆ ಬರ್ತಾನೆ. ಆದಿಕಾಂಡ 6:5-7 ನಾವು ನೋಡಿಕೊಳ್ಳುವಾಗ ಅಲ್ಲಿ ಇದ್ದಂಥ ಪರಿಸ್ಥಿತಿ ನಮಗೆ ತಿಳಿದು ಬರ್ತದೆ. ಅಂದರೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಿಕೊಡ್ತದೆ. ಹಾಗಾದರೆ ದೇವರು ಪ್ರಪಂಚದೊಂದಿಗೆ ಅಸಮಾಧಾನ ಹೊಂದಿರುವಂಥ ವಿಷಯ ಅಥವಾ ಜನರ ದುಷ್ಟತನವನ್ನು ನೋಡಿ ಆತನಿಗೂ ಬೇಸರವಾದಂಥ ವಿಷಯವನ್ನು ನಾವು ಓದಿಕೊಳ್ತಾ ಇದ್ದೇವೆ. ಮತ್ತು ಅದೇ ವಾಕ್ಯದಲ್ಲಿ ಮುಂದೆ ಓದಿಕೊಳ್ಳುವಾಗ 8ನೇ ವಚನದಲ್ಲಿ ಕಾಣಿಸುವಂಥ ಶ್ರೇಷ್ಠವಾದಂಥ ಒಂದು ಮಾತು, ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತೆಂಬುದಾಗಿ ವಾಕ್ಯ ನಮಗೆ ತಿಳಿಸುತ್ತೆ. ಪ್ರಿಯರೇ, ಸಮಾಜದಲ್ಲಿ, ಲೋಕದಲ್ಲಿ ಬೇಕಾದಷ್ಟು ಸಮಸ್ಯೆಗಳುಂಟು. ದೇವರಿಗೆ ಬೇಸರ ಹುಟ್ಟಿಸುವಷ್ಟು ಸಮಸ್ಯೆಗಳನ್ನು ಮನುಷ್ಯನು ಮಾಡಿದ್ದಾನೆ. ಆದರೂ ಅಂಥವರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯು ಕತ್ತಲಲ್ಲಿ ಕಾಣಿಸುವಂಥ ದೀಪದ ಹಾಗೆ ನೋಹನನ್ನು ಕಾಣಿಸ್ತಾನೆ. ಪ್ರಿಯರೇ, ನೋಹನಿಗೆ ಯೆಹೋವನ ದಯವು ದೊರಕಿತೆಂಬುದಾಗಿ ವಾಕ್ಯವು ನಮಗೆ ತಿಳಿಸಿಕೊಡ್ತದೆ. ದೇವರು ಪ್ರಪಂಚದ ಮೇಲೆ ನ್ಯಾಯ ತೀರ್ಪನ್ನು ಘೋಷಣೆ ಮಾಡಿದಾಗ ಮತ್ತು ಆತನು ಈ ಲೋಕವನ್ನು ಪ್ರವಾಹದಿಂದ ಅಂದರೆ ನೀರಿನಿಂದ ನಾಶ ಮಾಡಲು ಸಿದ್ಧನಾಗಿರುವಾಗ ಒಬ್ಬ ಮನುಷ್ಯನ ಬಗ್ಗೆ ಉತ್ತಮವಾದ ಮಾತುಗಳನ್ನು ಹೇಳುವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ನಾವು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಸಂದರ್ಭಗಳಲ್ಲಿ ಹೇಳ್ತೇವೆ. ಒಂದು ಸ್ಥಳದ ಬಗ್ಗೆ ಇರ್ಬೋದು, ಒಂದು ಕೂಟದ ಬಗ್ಗೆ ಇರ್ಬೋದು, ಒಂದು ಕುಟುಂಬದ ಬಗ್ಗೆ ಇರ್ಬೋದು. ಹೇಳುವಾಗ ಅವರೆಲ್ಲ ತುಂಬ ಮೋಸಪ್ಪ, ಆದರೆ ಆ ಒಬ್ಬಳು ಬಹಳ ಒಳ್ಳೆಯ ಎಂಬುದಾಗಿ ಹೇಳ್ತೇವೆ ಅಲ್ವಾ? ಹಾಗೆ ಎಲ್ಲ ಒಂದು ಕಡೆ ದೇವರು ನಮ್ಮಲ್ಲಿ ಒಳ್ಳೆತನವನ್ನು ಇಟ್ಟಿದ್ದಾನೆ. ಆದರೆ ಅನೇಕ ಬಾರಿ ನಾವು ಒಳ್ಳೆಯದನ್ನು ಬಿಟ್ಟವರಾಗಿ, ಕೆಟ್ಟದಕ್ಕೆ ಸೋತು ಹೋದವರಾಗಿ ನಾವು ಕೇವಲ ಈ ಲೋಕದವರಂತೆ ಜೀವಿಸುತ್ತಾ, ಈ ಲೋಕದವರಾಗಿ ಬಾಳುತ್ತಾ ದೇವರ ದಯೆಯನ್ನು ಕಳಕೊಂಡು ಬಿಟ್ಟಿದ್ದೇವೆ. ಪ್ರಿಯರೇ, ಇವತ್ತು ದೇವರು ನಮಗೆ ಎಚ್ಚರಿಸ್ತಾ ಇದ್ದಾನೆ. ನೋಹನ ಮುಖಾಂತರವಾಗಿ ನಮಗೊಂದು ಉತ್ತೇಜನ ಕೊಡ್ತಾ ಇದ್ದಾನೆ. ಯಾಕೆಂದರೆ ನೋಹನು ದೇವರ ದಯೆಯನ್ನು ಕಂಡುಕೊಂಡ ಹಾಗೆ ಇವತ್ತು ನಾನು ನೀನು ದೇವರ ದಯೆಯನ್ನು ಕಂಡುಕೊಳ್ಳುವಂಥ ಅವಕಾಶ ಉಂಟು ಎಂಬುದಾಗಿ. ಈ ಆದಿಕಾಂಡ 6:8 ಅಂದರೆ ನೋಹನು ಕರ್ತನ ದೃಷ್ಟಿಯಲ್ಲಿ ಕೃಪೆಯನ್ನು ಕಂಡುಕೊಂಡನೆಂಬುವಂಥ ಮಾತು, ಅದು ಕೃಪೆಯ ಫಲವನ್ನು ನಾವು ಚೆನ್ನಾಗಿ ಗಮನಿಸಬಹುದು. ಕೃಪೆ ಏನನ್ನು ಕೊಡುತ್ತೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅವನಿಗೆ ಸಿಕ್ಕಂಥ ಕೃಪೆ, ಅವನಿಗೆ ಸಿಕ್ಕಂಥ ಆಶೀರ್ವಾದ ಏನಂದರೆ ಆ ಒಂದು ಕೃಪೆಯ ಮುಖಾಂತರ, ಆ ದಯೆಯ ಮುಖಾಂತರ ತಾನು ನೋಹ ಮಾತ್ರ ಅಲ್ಲದೆ ನೋಹನ ಜೊತೆ ಅವನ ಇಡೀ ಕುಟುಂಬವು ಪ್ರವಾಹದಿಂದ, ನೀರಿನಿಂದ ರಕ್ಷಣೆ ಹೊಂದಿತು, ಸಂರಕ್ಷಿಸಲ್ಪಟ್ಟಿತು. ಪ್ರಿಯರೇ, ಭಾಳ ಶ್ರೇಷ್ಠವಾದಂಥ ಮಾತು. ಆದರೆ ನೋಹನನ್ನೇ ಯಾಕೆ ಅವನೊಬ್ಬನೇ ಸಿಕ್ಕಿದ್ದ ಅಂತ ನೋಡಿಕೊಳ್ಳುವಾಗ ನೋಹನನ್ನು ಮಾತ್ರ ದೇವರ ದೃಷ್ಟಿಯಲ್ಲಿ ಯಾಕೆ ಕೃಪೆಯನ್ನು ಕಂಡುಕೊಂಡನೆಂಬುದಾಗಿ ನೋಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಮತ್ತು ನಾವು ಇಂದಿನ ಪರಿಸ್ಥಿತಿಗೆ ಇದನ್ನು ನಾವು ಹೇಗೆ ಅನ್ವಯ ಮಾಡಿಕೊಳ್ಳಬಹುದು ಎಂಬುದನ್ನು ಕೂಡ ಸ್ವಲ್ಪ ಹೊತ್ತು ನಾವು ಗಮನಿಸೋಣ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಹನು ಯಾಕೆ ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಅಥವಾ ದಯೆಯನ್ನು ಕಂಡುಕೊಂಡೆಂಬುದಾಗಿ ನಮಗೆ ದೇವರ ವಾಕ್ಯವೇ ತಿಳಿಸಿಕೊಡ್ತದೆ. ಪ್ರಿಯರೇ,
ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ, ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡೆಂಬುದಾಗಿ ವಾಕ್ಯ ಹೇಳುತ್ತೆ. ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಕೆಲವು ಭಾಷಾಂತರಗಳು ಹೇಳ್ತದೆ ಅವನು ನೀತಿವಂತನು, ರೈಚಿಯಸ್ ಪರ್ಸನ್ ಎಂಬುದಾಗಿ. ಈ ಮಾತುಗಳೇ ನೋಹನು ದೇವರೊಟ್ಟಿಗೆ ಎಷ್ಟು ಅನ್ಯೋನ್ಯವಾದಂಥ ಅಥವಾ ನಿಕಟವಾದಂಥ ಸಂಬಂಧವನ್ನು ಹೊಂದಿದ್ದನೆಂಬುದನ್ನು ಸೂಚನೆ ಮಾಡ್ತದೆ ಪ್ರಿಯರೇ. ಈ ಕಾರಣಕ್ಕೋಸ್ಕರವಾಗಿಯೇ ಅವನು ದೇವರ ದಯೆಯನ್ನು ಹೊಂದಿಕೊಂಡಿದ್ದಾನೆ ಅನ್ನುವುದರಲ್ಲಿ ಯಾವ ಸಂದೇಹ ಬೇಕಿಲ್ಲ. ಮತ್ತು ಎರಡನೇ ಅಂಶ ನಮ್ಗೆ ಗೊತ್ತಾಗುವಂಥದ್ದು ಇದೆ 6:9 ಅವನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು. ಕೆಲವು ಭಾಷಾಂತರಗಳು ನಿಷ್ಕಳಂಕನೆಂಬುದಾಗಿ ಕೂಡ ಹೇಳ್ತದೆ, ಬ್ಲೆಮಿಶ್ಲೆಸ್ ಎಂಬುದಾಗಿ. ಅಂದರೆ ತಪ್ಪಿಲ್ಲದವನಾಗಿದ್ದ ಎಂಬುದಾಗಿ ದೇವರ ವಾಕ್ಯವೇ ಅವನ ಬಗ್ಗೆ ಸಾಕ್ಷಿ ಹೇಳ್ತಾ ಇದೆ ಪ್ರಿಯರೇ. ಅವನು ಪಾಪರಹಿತನೆಂಬುದಾಗಿ ಹೇಳ್ತಾ ಇಲ್ಲ, ಬದಲಾಗಿ ಅವನಲ್ಲಿ ಯಾವುದೇ ಕಾಣಿಸುವಂತಹ ಅಥವಾ ಸ್ಪಷ್ಟವಾದಂತಹ ಉದ್ದೇಶಪೂರ್ವಕವಾದಂತಹ ದೋಷಗಳು ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಅವರು ಜನರಲ್ಲಿ ನೈತಿಕ ಸಮಗ್ರತೆಯ ವ್ಯಕ್ತಿಯಾಗಿದ್ದನು ಪ್ರಿಯರೇ. ಅಲ್ಲಿದ್ದಂತೆ ಎಲ್ಲ ಜನ ನೋಡಿಕೊಳ್ಳುವಾಗ ಎಲ್ಲರೂ ಕೆಟ್ಟು ಹೋಗಿದ್ದರು. ಆದರೆ ನೋಹ ಮಾತ್ರ ಅವನು ತನ್ನ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ, ಏಕತೆಯಿಂದ, ಸಮಗ್ರತೆಯಿಂದ ಜೀವನ ಮಾಡ್ತಾ ಇದ್ದನೆಂಬುದನ್ನು ನಮಗೆ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಅದೇ ವಚನ ಮುಂದೆ ಹೇಳುವ ಇನ್ನೊಂದು ಮಾತು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಫೆಲೋಶಿಪ್, ಅನ್ಯೋನ್ಯತೆ ಬಹಳ ಪ್ರಾಮುಖ್ಯವಾದದ್ದು. ಈ ಲೋಕದಲ್ಲಿ ನಾವು ಜೀವಿಸುವಾಗ ವಾಕ್ಯವನ್ನು ಓದುತ್ತೇವೆ, ಒಳ್ಳೆಯದು. ಪ್ರಾರ್ಥನೆ ಮಾಡ್ತೇವೆ, ಒಳ್ಳೆಯದು. ಉಪವಾಸ ಮಾಡ್ತೇವೆ, ಒಳ್ಳೆಯದು. ಎಲ್ಲವನ್ನೂ ಮಾಡ್ತೇವೆ. ಆಲಯಕ್ಕೆ ಹೋಗ್ತೇವೆ, ಕೂಟಗಳಿಗೆ ಹೋಗ್ತೇವೆ, ಇನ್ನೊಬ್ಬರಿಗೆ ವಾಕ್ಯ ತಿಳಿಸ್ತೇವೆ, ಎಲ್ಲವೂ ಸರಿ. ಆದರೆ ದೇವರೊಟ್ಟಿಗೆ ಅನ್ಯೋನ್ಯತೆ ಇದೆಯಾ ಎನ್ನುವುದೇ ಪ್ರಶ್ನೆ. ನೋಹನ್ನು ಕೂಡ ವಾಕ್ಯ ಹೇಳುವಾಗೆ ಅವನು ನೀತಿವಂತನಾಗಿದ್ದನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಒಳ್ಳೆಯದೇ. ಆದರೆ ಪ್ರಾಮುಖ್ಯವಾದ ಅಂಶ ಏನಂದರೆ ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅನೇಕ ಬಾರಿ ಈ ಲೋಕದಲ್ಲಿ ನಾವು ನೋಡಿಕೊಳ್ಳುವಾಗ ಅನೇಕ ದೇವಚನರು ತಪ್ಪಿ ಹೋಗಿರುವಂಥ ಸ್ಥಿತಿ ಇದೇ ಕಾರಣ ಪ್ರಿಯರೇ. ಯಾಕೆಂದರೆ ಅವ್ರಿಗೆ ವಾಕ್ಯ ಗೊತ್ತುಂಟು, ವಾಕ್ಯ ಬೋಧನೆ ಗೊತ್ತುಂಟು, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ನಿಜವಾದ ಅನ್ಯೋನ್ಯತೆ ಕಳೆದು ಹೋಗಿದೆ, ಆ ನಿಜವಾದ ಪ್ರೀತಿ ತಣ್ಣಗಾಗಿ ಹೋಗಿದೆ. ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸುವಂಥ ನಿಕಟವಾದ ಸಂಬಂಧ ಕಾಣೆಯಾಗಿದೆ. ಅದಕ್ಕಾಗಿ ಪ್ರಕಟಣೆಗಳನ್ನು ಓದಿಕೊಳ್ಳುವಾಗ, ಸಭೆಗಳಿಗೆ ಬರೆಯುವಾಗ ಹೇಳುವ ಮಾತು, ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ, ತಣ್ಣಗಾಗಿ ಹೋಗಿದ್ದೆ ಎಂಬ ಒಂದು ಆರೋಪವನ್ನು ನಾವು ಕೇಳಿಸ್ಕೊಳ್ತೇವೆ ಪ್ರಿಯರೇ. ಒಂದು ವೇಳೆ ನಾವು ಕೂಡ ನಮ್ಮ ಜೀವಿತನ ಪರೀಕ್ಷೆ ಮಾಡಿಕೊಳ್ಳೋದಾದರೆ, ನಾವು ರಕ್ಷಣೆ ಹೊಂದಿರುವುದೇ ಆದರೆ, ಆ ರಕ್ಷಣೆಯ ಒಂದೇ ಆರಂಭ ದಿನಗಳಲ್ಲಿ ಎಷ್ಟೋ ಹೆಚ್ಚಾದ ಪ್ರೀತಿ ಅಲ್ಲ, ವಾಕ್ಯ ನೋಡುವಾಗ ಪ್ರೀತಿ, ವಾಕ್ಯ ಕೇಳಿಸ್ಕೊಳ್ಳಲಿಕ್ಕೆ ಪ್ರೀತಿ, ದೇವರೊಟ್ಟಿಗೆ ಮಾತಾಡಲಿಕ್ಕೆ ಸಂತೋಷ, ಅನ್ಯೋನ್ಯತೆಯಲ್ಲಿ ಬೆಳೀತಾ ಇದ್ದು. ಬರುತ್ತಾ ಎಲ್ಲೋ ಒಂದು ಕಡೆ ಅದು ತಣ್ಣಗಾಗಿ ಹೋಗ್ಬಿಟ್ಟಿದೆಯಾ, ಇಲ್ಲ ಅದು ಕಾಟಾಚಾರ ಆಗಿಬಿಟ್ಟಿದೆಯಾ, ರೂಢಿಗತವಾಗಿ ಬಂದುಬಿಟ್ಟಿದೆಯಾ? ನಮ್ಮನ್ನು ಪ್ರಶ್ನೆ ಮಾಡಿಕೊಂಡು ಪರೀಕ್ಷೆ ಮಾಡಿಕೊಳ್ಳೋಣ. ನೋಹನನು ನೀತಿವಂತನಾಗಿದ್ದನು, ತಪ್ಪಿಲ್ಲದವನಾಗಿದ್ದನು, ಆದರೆ ಅದಕ್ಕಿಂತ ಮಿಗಿಲಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದನು ಪ್ರಿಯರೇ. ಅವನು ಸದಾಚಾರ ಮಾಡ್ತಾ ಇದ್ದನು, ಅದೇ ಸಮಯದಲ್ಲಿ ಸಮಗ್ರತೆಯ ಜೀವಿತವನ್ನು ಜೀವಿಸ್ತಾ ಇದ್ದನು ಪ್ರಿಯರೇ. ಒಂದು ರೀತಿಯಲ್ಲಿ ಹಿಂದೆ 5ನೇ ಅಧ್ಯಾಯ ಆದಿಕಾಂಡ ಓದಿಕೊಳ್ಳುವಾಗ 24ನೇ ವಚನದಲ್ಲಿ ಕೂಡ ಒಂದು ಮಾತು ಬರೆಯಲ್ಪಡ್ತದೆ, ಇವನ ಮುತ್ತಜ್ಜನಾದಂಥ ಹನೋಕನ ಮಾದರಿನ ಅನುಸರಿಸ್ತಾನೆ. ಹನೋಕನು ಕೂಡ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಂಡದರಿಂದ ಅವನು ದೇವರನ್ನು ಕರೆದುಕೊಂಡ ಕಾರಣ ಅವನು ಕಾಣದೆ ಹೋದೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಹೀಗೆ ತನ್ನ ಮುತ್ತಜ್ಜನ ರೀತಿಯಲ್ಲಿ ನೋಹನು ಕೂಡ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೀತಾ ಇದ್ದಾನೆ ಪ್ರಿಯರೇ. 2 ಅಂಶ ನಮಗೆ ಪ್ರಾಮುಖ್ಯವಾಗಿ ಗೊತ್ತಾಗ್ತದೆ. ಏನಪ್ಪ ಅಂದರೆ, ನೋಹನ ಬರೋ ದಿನಗಳಲ್ಲಿ ಅದಕ್ಕಿಂತ ಮುಂಚಿತವಾಗಿ, ಅಂದರೆ ಸೇತನ ದಿನಗಳಲ್ಲಿ ಯೆಹೋವನು ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಲು ಸಹ ಆರಂಭ ಆಗಿತ್ತು ಆಗಲೇ. ಹಾಗಾಗಿ ನೋಹನು ಕೂಡ ಯೆಹೋವನ ಪರಿಚಯ ಇತ್ತು, ಆತನ ಹೆಸರನ್ನು ಹೇಳಿಕೊಂಡು ಆತನು ಆರಾಧನೆ ಮಾಡ್ತಾ ಇದ್ದನು. ಮತ್ತು ಆ ಸಮಯದಷ್ಟರಲ್ಲಿ ಯಜ್ಞ ಅರ್ಪಿಸುವಂಥ ಪದ್ಧತಿ ಕೂಡ ಇತ್ತು. 4ನೇ ಅಧ್ಯಾಯದಲ್ಲಿ ಕಂಡುಕೊಳ್ತೇವೆ, ಕಾಯಿನ ಮತ್ತು ಏಬೆಲನ್ನು ಕೂಡ ಯಜ್ಞಗಳನ್ನು ಅರ್ಪಿಸ್ತಾರೆ. ಹಾಗಾಗಿ ಆರಾಧನೆ ಇತ್ತು, ದೇವರನ್ನು ಯೆಹೋವನೆಂಬುದಾಗಿ ಆರಾಧನೆ ಮಾಡ್ತಾ ಇದ್ರು ಮತ್ತು ಯಜ್ಞಗಳನ್ನು ಅರ್ಪಿಸ್ತಾ ಇದ್ರು ಪ್ರಿಯರೇ.
ಈ 2 ವಿಷಯಗಳಲ್ಲಿ ನೋಹನ್ನು ಕೂಡ ಆತನು ಸದಾಚಾರವನ್ನು ಪಾಲಿಸುತ್ತಾ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದ ಎಂಬುದಾಗಿ ವಾಕ್ಯದ ಮುಖಾಂತರ ನಮಗೆ ಗೊತ್ತಾಗ್ತದೆ. ಮತ್ತು ಮುಂದೆ ನಾವು ವಾಕ್ಯವನ್ನು 6ನೇ ಅಧ್ಯಾಯ ಮುಂದೆ ನಾವೇನ ಕಟ್ಟಬೇಕಂತ ಹೇಳಿದಾಗ ದೇವರ ವಾಕ್ಯದ ಮಾತು ಹೇಳ್ತದೆ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈ ಮಾತನ್ನು ಈ 6ನೇ ಅಧ್ಯಾಯದಲ್ಲಿ ಮತ್ತು 7ನೇ ಅಧ್ಯಾಯದಲ್ಲಿ 2 ಸಾರಿ ಹೇಳಲ್ಪಟ್ಟಿದೆ. 6ನೇ ಅಧ್ಯಾಯ 22ನೇ ವಚನದಲ್ಲಿ ಮತ್ತು 7ನೇ ಅಧ್ಯಾಯ 5ನೇ ವಚನದಲ್ಲಿ ಇದೇ ಮಾತು, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಎಂಬುದಾಗಿ. ನೋಡ್ರಿ, ಅಲ್ಲಿಯವರೆಗೂ ಮಳೆ ಬಂದಿದ್ದಿರಲ್ಲ. ಅಲ್ಲಿವರೆಗೂ ಬರೀ ಇಬ್ಬನಿ ಮಾತ್ರ ಸುರಿತಾ ಇತ್ತು, ಮಳೆ ಬಂದಿದ್ದಿಲ್ಲ, ಪ್ರವಾಹ ನೋಡೇ ಇಲ್ಲ ಇವರು. ಆದರೂ ನೋಹನಿಗೆ ದೇವರು ನಾವೇನ ಕಟ್ಟು ಅಂತ ಹೇಳಿದಾಗ ಅವನು ನಂಬಿಕೆಯಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಾಣದ ವಿಷಯಗಳನ್ನು ನಂಬುವುದೇ ನಂಬಿಕೆ ಎಂಬುದಾಗಿ ಇಬ್ರಿಯರ ಪತ್ರಿಕೆ ನಮಗೆ ಬರೆಯಲ್ಪಡ್ತದೆ ಪ್ರಿಯರೇ. ನೋಹನ ಅಂಥವನಾಗಿದ್ದನು. ತಾನು ಕಾಣದಂಥ ವಿಷಯವನ್ನು ದೇವರು ಹೇಳಿದ್ದನ್ನು ಕೇಳಿಸಿಕೊಂಡು ಅದಕ್ಕೆ ವಿಧೇಯನಾಗಿ ಅವನು ನಾವೇನ ಕಟ್ಟುತ್ತಾನೆ. ಅದಕ್ಕೆ ವಾಕ್ಯದಲ್ಲಿ 2 ಬಾರಿ ಅವನಿಗೆ ಸಾಕ್ಷಿ ಕೊಡ್ತದೆ, ಅವನು ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಮಾಡಿದನೆಂಬುದಾಗಿ. ಇವತ್ತು ನನ್ನ ಜೀವಿತದಲ್ಲಿ ಬೇಕಿರುವಂಥದ್ದೇ ಇದು. ನಾನು ದೇವರು ಹೇಳಿದಾಗೆ ಮಾಡ್ತಾ ಇದ್ದೇನಾ? ನಾವು ಬಿದ್ದು ಹೋಗುವುದೇ ಇಲ್ಲಿ. ಎಲ್ಲವನ್ನು ಮಾಡ್ತೇವೆ, ಸಭೆಯ ಕಾರ್ಯ, ಕುಟುಂಬ ಕಾರ್ಯ, ಕುಟುಂಬ ಪ್ರಾರ್ಥನೆ, ವಾಕ್ಯ ಓದುವಂಥದ್ದು, ಪ್ರಾರ್ಥಿಸುವಂಥದ್ದು, ಆಚರಣೆ ಭಾಳ ಚೆನ್ನಾಗಿದೆ. ಆದರೆ ಅನ್ಯೋನ್ಯತೆ ಇದೆಯಾ? ವಿಧೇಯತೆಯಲ್ಲಿ ನಾವು ನಡೀತಾ ಇದ್ದೇವಾ? ಕಾಂಪ್ರಮೈಸ್ ಮಾಡ್ಕೊಂಡು ಬಿಟ್ಟಿದ್ದೇವಾ ನಮ್ಮ ಜೀವಿತವನ್ನು? ನೋಹ ನಮಗೆ ಮಾದರಿಯಾಗಿದ್ದಾನೆ. ಈ ಸಮಯದಲ್ಲಿ ನೋಹನ ಈ ವಿಧೇಯತೆಯು ನಂಬಿಕೆಯಿಂದ ಬಂತು ಪ್ರಿಯರೇ. ಈ ನಂಬಿಕೆಯ ಒಂದು ಮಾದರಿಯಾಗಿ ಅವನು ಇಬ್ರಿಯ 11ರಲ್ಲಿ ಬರೆಯಲ್ಪಟ್ಟಿದ್ದಾನೆ. ಮತ್ತು ಅಷ್ಟೇ ಅಲ್ಲ, 2 ಪೇತ್ರ 2ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳುವಾಗ ಅಲ್ಲಿ ಅವನು ಸುನೀತಿಯನ್ನು ಸಾರಿದನೆಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಅಂದರೆ ನಾವಿಯೊಳಗೆ ಬನ್ನಿರಿ, ರಕ್ಷಣೆ ಮಾಡಿಕೊಳ್ಳ್ರಿ, ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಅವನು ಅಲಿದಂತೆ ಎಲ್ಲರಿಗೆ ಸಾರಿದನು, ಸುವಾರ್ತೆ ಸಾರಿದನೆಂಬುದಾಗಿ ಹೇಳ್ಬೋದು ನಾವು. ಶುಭವರ್ತಮಾನ ತಿಳಿಸಿದನು, ಸುನೀತಿಯ ಸುವಾರ್ತೆಯನ್ನು ತಿಳಿಸಿದನು. ಬನ್ನಿರಿ, ದೇವರ ಕೃಪೆಯನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ ಕೇಳಿದನು. ಯಾರೂ ಕಿವಿ ಕೊಡಲಿಲ್ಲ. ಅವನು ನೀತಿವಂತನಾಗಿ ಜೀವಿಸಿದನು. ಅಷ್ಟೇ ಅಲ್ಲ, ಆ ಧರ್ಮಹೀನ ಜಗತ್ತಿನಲ್ಲಿ ವಾಸ ಮಾಡುತ್ತಾ ಇದ್ದರೂ ಸಹ ಅವನು ಅವರಂತೆ ಆಗದೆ ನೀತಿಯ ಅಗತ್ಯತೆಯನ್ನು ಅನುಸರಿಸುತ್ತಾ ಇತರರು ಅದನ್ನು ಸಾರಿದನು ಪ್ರಿಯರೇ. ಇವತ್ತು ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಷಯಗಳಲ್ಲಿ ನಮಗೆ ನೋವಾಗುವುದಾದರೆ, ನಮಗೆ ನಷ್ಟವಾಗುವುದಾದರೆ ಕಾಂಪ್ರಮೈಸ್ ಆಗಿಬಿಡ್ತೇವೆ, ರಾಜಿ ಮಾಡಿಕೊಳ್ಬಿಡ್ತೇವೆ. ಆದರೆ ನೋಹನನು ನೀತಿವಂತನಾಗಿದ್ದು, ಯಾರೂ ಬಂದರೂ ಸರಿ, ಯಾರೂ ಬರದೇ ಹೋದರೂ ಸರಿ, ನಾನು ದೇವರ ಮಾತಿನ ಪ್ರಕಾರ ಜೀವಿಸ್ತೇನೆ, ಕಟ್ತೇನೆ ಎಂಬುದಾಗಿ ಹೇಳಿ ನಂಬಿಕೆಯಿಂದ ಕಟ್ತಾನೆ ಪ್ರಿಯರೇ. ಆದ್ದರಿಂದ ನಾವು ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಕಂಡುಕೊಳ್ಳುವ ಅವಶ್ಯಕತೆ ಇವತ್ತು ಉಂಟು. ಪ್ರವಾಹ ಬರುವ ಭೀತಿಯಿಂದಾಗಿ ಅಲ್ಲ, ನೀರಿನಿಂದಾಗಿ ಭಯಬೇಕಿಲ್ಲ. ಬದಲಾಗಿ ದೇವರು ಈ ಲೋಕವನ್ನು ನಾವು ಬಿಟ್ಟು ಹೋಗುವಷ್ಟರೊಳಗಾಗಿ ನಮ್ಮ ಆತ್ಮವನ್ನು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ ನಾವು ಆತನ ಕೃಪೆಯನ್ನು, ದಯೆಯನ್ನು ಹೊಂದಿಕೊಳ್ಳಬೇಕಾಗಿದೆ ಪ್ರಿಯರೇ. ದೇವರು ವಾಗ್ದಾನ ಮಾಡಿದ್ದಾನೆ, ಈ ಲೋಕವನ್ನು ನಾವು ಮತ್ತೆ ನೀರಿನಿಂದ ನಾಶ ಮಾಡೋದಿಲ್ಲ ಎಂಬುದಾಗಿ. ಅದಕ್ಕೆ ನಮಗೆ ಸೂಚಕವಾಗಿ ಆತನು ಮುಗಿಲುಬಿಲ್ಲನ್ನು ಕೊಟ್ಟಿದ್ದಾನೆ, ರೈನ್ಬೋ ಕೊಟ್ಟಿದ್ದಾನೆ. ಆತನು ವಾಗ್ದಾನ ಮಾಡಿದ ನಂಬಿಗಸ್ತನಾಗಿದ್ದಾನೆ. ಆದರೆ ಇವತ್ತು ನೀನು ಕರ್ತನ ಬಳಿಗೆ ಬರುವುದಾದರೆ ಮುಂದೆ ಬರುವಂಥ ಆ ಬೆಂಕಿಯ ನಾಶನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ದೇವರು ನಮಗೆ ಅವಕಾಶ ಕೊಡ್ತಾ ಇದ್ದಾನೆ. 2 ಪೇತ್ರ 3ನೇ ಅಧ್ಯಾಯ 13-14ರಲ್ಲಿ ವಾಕ್ಯವು ಹೇಳುವ ಹಾಗೆ ಲೋಕವು ಬೆಂಕಿಯಿಂದ ನಾಶವಾಗುತ್ತೆ ಎಂಬುದಾಗಿ ಪೇತ್ರ ನೆನಪಿಸ್ತಾನೆ ಪ್ರಿಯರೇ. ಮತ್ತು 14ನೇ ವಚನ, ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ ಎಂಬುದಾಗಿ ನಮಗೆ ಉತ್ತೇಜನ ಕೊಡ್ತಾ ಇದ್ದಾನೆ. ನಾವು ಬಲಗೊಳ್ಳಬೇಕು. ಕರ್ತನ ದೃಷ್ಟಿಯಲ್ಲಿ ನೋಹನು ಕೃಪೆಯನ್ನು ಕಂಡುಕೊಂಡ ಹಾಗೆ ನಾವು ಆತನ ಮುಂದೆ ನಿರ್ಮಲರಾಗಿ ನಿರ್ದೋಷವಾಗಿ ಕಾಣಿಸಿಕೊಳ್ಳೋಕೆ ಪ್ರಯತ್ನ ಪಡಬೇಕು. ನಮಗಿರುವಂಥ ಕರೆ. ಹಾಗಾದರೆ ನಾವು ಹೇಗೆ ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಕಂಡುಕೊಳ್ಳಬಹುದು? ನೋಹನು ನಮಗೆ ಮಾದರಿಯಾಗಿದ್ದಾನೆ. ನೀತಿವಂತರಾಗಿ ಜೀವಿಸಲಿಕ್ಕೆ ಪ್ರಯಾಸ ಪಡಬೇಕು. ನಾವು ನೀತಿವಂತರೋ? ಖಂಡಿತ ಇಲ್ಲ, ಪಾಪಿಗಳಾಗಿದ್ದೇವೆ. ಆದರೆ ನೀತಿವಂತರಾಗುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಕರ್ತನು ನಮ್ಮನ್ನು ತನ್ನ ನೀತಿಯ ನಮ್ಮ ಮೇಲೆ ಹೊದಿಸಿ, ನಮ್ಮ ಹೊಲೆಯ ಬಟ್ಟೆಯನ್ನು ತೆಗೆದುಹಾಕಿ, ನೀತಿ ವಸ್ತ್ರವನ್ನು ಧರಿಸಿಕೊಂಡು ನಾವು ಜೀವಿಸುವಂಥ ನಮಗೆ ಕೃಪೆಯನ್ನು, ಆಶೀರ್ವಾದವನ್ನು, ಅವಕಾಶವನ್ನು ಕೊಟ್ಟಿದ್ದಾನೆ ಪ್ರಿಯರೇ, ಕೊಡುತ್ತಲೂ ಇದ್ದಾನೆ. ಬದಲಾವಣೆ ಬೇಕಿದ್ದರೆ ಆತನ ಬಳಿಗೆ ನಾವು ಬರೋಣ. ಈ ಸಮಯದಲ್ಲಿ
ಯೇಸುವಿನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟಿರುವಂಥ ಎಲ್ಲರಿಗೂ ಈ ಆಶೀರ್ವಾದ ಲಭ್ಯ ಇದೆ ಪ್ರಿಯರೇ. ನೀತಿವಂತರು ಎಂದು ಎಣಿಸಲ್ಪಟ್ಟಿರುವ ಒಂದೇ ಕಾರಣಕ್ಕಾಗಿ ನಾವು ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳಬಹುದು. ಇದಕ್ಕೆ ಕ್ರಿಸ್ತನು ನಮಗೆ ಮಧ್ಯಸ್ಥಿಕನಾಗಿದ್ದಾನೆ. ರೋಮಾಪುರ 5ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದಿಕೊಳ್ತೇವೆ. 2 ಪೇತ್ರ 3 ಈ ವಿಷಯ ಓದಿಕೊಳ್ತೇವೆ ಪ್ರಿಯರೇ. ನಾವು ಪರಿಪೂರ್ಣರು, ತಪ್ಪಿಲ್ಲದವರು ಆಗಲಿಕ್ಕೆ ಸಾಧ್ಯವಿಲ್ಲದಿರಬಹುದು, ಆದರೆ ನಾವು ಪರಿಪೂರ್ಣತೆ ಕಡೆಗೆ ಸಾಗುವಂಥವರಾಗಬಹುದು. ಕ್ರಿಸ್ತನನ್ನು ಅನುಸರಿಸುತ್ತಾ ಆತನ ಹಾಗೆ ಜೀವಿಸಲಿಕ್ಕೆ ಪ್ರಯತ್ನ ಮಾಡುತ್ತಾ ಹೋಗಲಿಕ್ಕೆ ನಮಗೆ ಸಾಧ್ಯವಿದೆ ಇವತ್ತು. ಅದಕ್ಕೆ ಕರ್ತನು ನಮಗೆ ಬಲಪಡಿಸುವಾತನಾಗಿದ್ದಾನೆ. 1 ಯೋಹಾನ 1ನೇ ಅಧ್ಯಾಯ 7-9 ಹೇಳುವ ಹಾಗೆ ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ಶುದ್ಧೀಕರಿಸಲು ಶಕ್ತವಾಗಿದೆ. ಮತ್ತು 2 ತಿಮೋತಿ 3ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವ ಹಾಗೆ ನಾವು ಪರಿಪೂರ್ಣತೆಗೆ ಸಾಗಲು, ಪರಿಪೂರ್ಣಗೊಳ್ಳಲು ನಮಗೆ ಮಾರ್ಗದರ್ಶನ ನೀಡಲು ದೇವರ ವಾಕ್ಯವು ಕೊಡಲ್ಪಟ್ಟಿದೆ. ನೋಹನಿಗೆ ವಾಕ್ಯ ಇರಲಿಲ್ಲ, ಪುಸ್ತಕ ರೂಪ ಇರಲಿಲ್ಲ. ಅವನು ತನ್ನ ತಂದೆ, ತನ್ನ ತಾಯಿ, ತನ್ನ ಅಜ್ಜಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ದೇವರ ನಂಬಿಕೆಯಲ್ಲಿ ಬೆಳೆದನು ಪ್ರಿಯರೇ. ಇವತ್ತು ನನಗೆ ನಿನಗೆ ಬೇಕಾದಷ್ಟು ವಾಕ್ಯ ಉಂಟು. ಮನೆಗಳಲ್ಲಿ 4-5 ಬೈಬಲ್ಸ್ ಉಂಟು. ಪ್ರತಿ ವಾರ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಅವಕಾಶ ಸಭೆಯಲ್ಲುಂಟು. ಇನ್ನು ಮಾಧ್ಯಮಗಳ ಮುಖಾಂತರವಾಗಿ ನಾವು ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ದೇವೆ. ನಮ್ಮ ಪ್ರತಿಕ್ರಿಯೆ ಏನು? ನೀತಿಯ ಬಳಿಗೆ ಬರ್ತಾ ಇದ್ದೇವೋ, ಇಲ್ಲ ನೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೋ? ಅಷ್ಟೇ ಅಲ್ಲ, ಎಫೆಸ 3:16 ಹೇಳುವ ಹಾಗೆ ನಮ್ಮ ಹೋರಾಟಗಳಲ್ಲಿ, ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡಲು ಪವಿತ್ರಾತ್ಮನ ಶಕ್ತಿ ನಮಗೆ ಕೊಡಲ್ಪಟ್ಟಿದೆ. ಹಾಗಾದರೆ ಯೇಸು ಕ್ರಿಸ್ತನ ರಕ್ತವನ್ನು ಹೊಂದಿದ್ರಂಥ ನಾವು, ದೇವರ ವಾಕ್ಯವನ್ನು ಹೊಂದಂಥ ನಾವು, ಜೊತೆಗಿರುವಂಥ ಪವಿತ್ರಾತ್ಮನ ಹೊಂದಂಥ ನಾವು ಇನ್ನೂ ಎಷ್ಟರ ಮಟ್ಟಿಗೆ ನೋವನಾಗಿ ನಾವು ಜೀವಿಸಬೇಕಲ್ಲವೇ? ಸಿದ್ಧವಾಗಬೇಕು ಪ್ರಿಯರೇ. ನಾವು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯಬೇಕು. ಇದು ಪ್ರಾಮುಖ್ಯವಾದ ಅಂಶ. ಎಫೆಸ 4 ಹೇಳುವ ಹಾಗೆ ನಾವು ಇನ್ನು ಮುಂದೆ ಕೆಟ್ಟತನದಲ್ಲಿ ನಡೆಯಲು ಸಾಧ್ಯವಿಲ್ಲ. ನೇರವಾದ ಉತ್ತರ ಪೌಲನು ಹೇಳುವಂಥದ್ದು ಎಫೆಸದಲ್ಲಿ 4ನೇ ಅಧ್ಯಾಯ 17ನೇ ವಚನ. ಇನ್ನು ಮುಂದೆ ಕೆಟ್ಟತನದಲ್ಲಿ ನಡೆಯಲು ಸಾಧ್ಯವಿಲ್ಲ, ಅವಕಾಶ ಇಲ್ಲ. ಯಾಕೆ? ನಮ್ಮ ಕ್ರಿಸ್ತನ ರಕ್ತವನ್ನು ನಮ್ಮ ಮೇಲೆ ಸುರಿಸಲ್ಪಟ್ಟಿದೆ, ಪವಿತ್ರಾತ್ಮ ನಮ್ಮ ಜೊತೆ ಇದ್ದಾನೆ. ಹಾಗಾಗಿ ನೀನು ಕೆಟ್ಟತನದಲ್ಲಿ ನಡೆಯುವುದಕ್ಕೆ ಇನ್ನು ಮುಂದೆ ಸಾಧ್ಯವಿಲ್ಲ. ನಾವು ಆತ್ಮೀಯ ಮಕ್ಕಳಂತೆ ದೇವರನ್ನು ಹಿಂಬಾಲಿಸಬೇಕೆಂದು ಅದೇ ಎಫೆಸ 5:1 ನಮಗೆ ವಾಕ್ಯ ಹೇಳುತ್ತೆ ಪ್ರಿಯರೇ. ಪ್ರೀತಿಯಲ್ಲಿ ನಡೆಯಬೇಕೆಂಬುದಾಗಿ 2ನೇ ವಚನ ಹೇಳುತ್ತೆ. ಬೆಳಕಿನ ಮಕ್ಕಳಂತೆ ನಡೆಯಬೇಕು ಮತ್ತು ದೇವರ ಚಿತ್ತವು ಏನೆಂದು ಅರ್ಥೈಸಿಕೊಂಡು ಬುದ್ಧಿವಂತರಾಗಿ ಬಾಳಬೇಕೆಂಬುದಾಗಿ ಅದೇ ಎಫೆಸ 5:1-10-15 ವಚನವಾಗಿ ಹೇಳ್ತದೆ ಪ್ರಿಯರೇ. ದೇವರ ವಾಕ್ಯ ನಮ್ಮ ಮಕ್ಕಳು ಕೊಡಲ್ಪಟ್ಟಿದೆ, ನಮ್ಮ ಭಾಷೆಯಲ್ಲಿ ಕೊಡಲ್ಪಟ್ಟಿದೆ. ಹಾಗಾದರೆ ನೀನು ನೋಹನ ಹಾಗೆ ನೀತಿವಂತನಾಗಿ, ತಪ್ಪಿಲ್ಲದವನಾಗಿ, ಎಲ್ಲದಕ್ಕೂ ಮಿಗಿಲಾಗಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಏನು ತಡೀತಾ ಇದೆ? ನನ್ನ ಸ್ವಂತ ಪಾಪಗಳೋ, ನನ್ನ ಸ್ವಂತ ದುರ್ಬುದ್ಧಿಯೋ, ನನ್ನ ಸ್ವಂತ ವಂಚನೆಯೋ, ನನ್ನ ಸ್ವಂತ ತಪ್ಪು ನಡವಳಿಕೆಯೋ? ಇವತ್ತು ಅದನ್ನು ಕರ್ತನ ಮುಂದೆ ಒಪ್ಪಿಸಿಕೊಡೋದಾದರೆ ಕರ್ತನ ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ಪ್ರವಾಹದಿಂದ ಅನೀತಿಯನ್ನು ನಾಶ ಮಾಡಿದ ಹಾಗೆ ದೇವರು ಇವತ್ತು ತನ್ನ ಮಗನಾದ ಯೇಸು ಕ್ರಿಸ್ತ ರಕ್ತದಲ್ಲಿ ನಮ್ಮಲ್ಲಿರುವಂಥ ಅನೀತಿಯನ್ನು, ನಮ್ಮಲ್ಲಿರುವಂಥ ಎಲ್ಲ ದೋಷವನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮನ್ನು ನೂತನಗೊಳಿಸಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ ಪ್ರಿಯರೇ. ನಾವು ಆತನ ಬಳಿಗೆ ಬರಬೇಕಷ್ಟೇ. ಇನ್ನು ಮುಂದೆ ಬರಲಿಕ್ಕಿರುವಂಥ ಮಹಾಬೆಂಕಿಯಲ್ಲಿ ಜನರು ನಾಶವಾಗಬೇಕೆಂದು ದೇವರು ಬಯಸೋದಿಲ್ಲ ಪ್ರಿಯರೇ. ಬದಲಾಗಿ ಎಲ್ಲರೂ ಪಶ್ಚಾತ್ತಾಪಪಟ್ಟು ಆತನನ್ನು ಸ್ವೀಕರಿಸಬೇಕೆಂದು ಆತನ ಬಯಸುವಾತನಾಗಿದ್ದಾನೆ. ಕರ್ತನ ದೃಷ್ಟಿಯಲ್ಲಿ ದೇವರ ದಯೆಯನ್ನು, ದೇವರ ಕೃಪೆಯನ್ನು ಹೊಂದಿಕೊಂಡು ಬಾಳಲಿಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ, ಬಲಪಡಿಸಿಕೊಳ್ಳೋಣ ಪ್ರಿಯರೇ. ಈ ಲೋಕವು ನಾಶವಾಗಿ ಹೋಗುತ್ತೆ, ನಮ್ಮ ಆತ್ಮವು ಕರ್ತನೊಟ್ಟಿಗೆ ಸದಾ ಜೀವಿಸಲಿಕ್ಕೆ ಸಿದ್ಧವಾಗಬೇಕಷ್ಟೇ. ಹಾಗಾದರೆ ಅನುಸರಿಸೋಣ. ಕ್ರಿಸ್ತನೆಂಬ ಸುಮಾದರಿ ನಮ್ಮ ಮುಂದೆ ಇದ್ದಾನೆ, ನೋಹನಂಥ ಮಾದರಿ ನಮ್ಮ ಮುಂದೆ ಇದ್ದಾರೆ. ಇವರು ನೋಡುತ್ತಾ ನಾವು ನೀತಿವಂತರಾಗಿ ಜೀವಿಸಲಿಕ್ಕೆ ಸಿದ್ಧವಾಗೋಣ, ತಪ್ಪಿಲ್ಲದೆ ಬಾಳಲಿಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಹೀಗೆ ಮಾಡಲಿಕ್ಕೆ ಸಾಧ್ಯವಾಗಬೇಕಾದರೆ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿರೋಕ್ಕೆ ನಮ್ಮನ್ನು ಪ್ರಯತ್ನ ಮಾಡಿಕೊಳ್ಳೋಣ. ಹಾಗೆ ಮಾಡುವಾಗ ಇವೆಲ್ಲವೂ ಸಾಧ್ಯವಾಗುತ್ತೆ ಪ್ರಿಯರೇ. ಪ್ರಾರ್ಥನೆ ಮಾಡಿರಿ, 2 ನಿಮಿಷ ಆಲೋಚನೆ ಮಾಡಿರಿ. ನಿಮ್ಮನ್ನು ದೇವರ ಅನ್ಯೋನ್ಯತೆಗೆ ತಡೆಯುತ್ತಿರುವಂಥ ವಸ್ತುವನ್ನು, ವಿಷಯವನ್ನು ಆತನಿಗೆ ಒಪ್ಪಿಸಿಕೊಟ್ಟು ಬಿಡುಗಡೆ ಕೇಳಿಕೊಳ್ಳ್ರಿ. ಸಮಯದಲ್ಲಿ ಕರ್ತನ ಬಿಡುಗಡೆ ಮಾಡ್ತಾನೆ. ಕರ್ತನ ಜಯ ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ. ಆತನ ಬಳಿಗೆ ಬರುವಿಯೋ, ಆತನನ್ನು ಹಂಬಲಿಸುತ್ತೀಯೋ, ಆತನ ವಾಕ್ಯವನ್ನು ಬಯಸಿ ಬರ್ತೀಯೋ, ಕರ್ತನ ಬದಲಾಯಿಸಲಿಕ್ಕಿದ್ದಾನೆ. ಅವಕಾಶ ಉಂಟು ನಿನಗೆ. ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ಒಪ್ಪಿಸಿಕೊಡ್ರಿ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ.
ನಿನ್ನ ವಾಕ್ಯಕ್ಕಾಗಿ, ಎಚ್ಚರಿಕೆಗಾಗಿ, ನಿನ್ನ ಕರುಣೆಯ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ಲೋಕದಲ್ಲಿ ಸ್ವಾಮಿ ಕತ್ತಲೆಯ ಜೀವಿತದಲ್ಲಿ ನಾವು ಜೀವಿಸುವಾಗ ಬೆಳಕಿನವಾಗಿ ಬಾಳಲಿಕ್ಕೆ ನಮ್ಮನ್ನು ಕರೆದಿದೆಯ ಪದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಈಗಲೂ ಸ್ವಾಮಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಕರುಣಿಸು, ನಮ್ಮ ತಪ್ಪುಗಳನ್ನು ಮನ್ನಿಸು, ಕ್ಷಮಿಸು. ನಿನ್ನ ಮಕ್ಕಳಾಗಿ ಜೀವಿಸಿ ನಮ್ಮನ್ನು ಬಲಗೊಳಿಸು. ಅದಕ್ಕೋಸ್ಕರವಾಗಿ ನಮ್ಮ ಮಗನಾದ ರಕ್ತವನ್ನು ಸುರಿಸಲ್ಪಟ್ಟಿದೆ. ವಾಕ್ಯವನ್ನು ಕೊಟ್ಟಿದ್ದಿ, ಪವಿತ್ರಾತ್ಮನ ಸಹಾಯಕನ ಕೊಟ್ಟಿದ್ದೀಯಲ್ಲ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಬಲಪಡಿಸಿ ಮುನ್ನಡೆಸು. ಯಾರ್ಯಾರು ಕರ್ತನೆ ಈ ವಾಕ್ಯವನ್ನು ಕೇಳಿಸಿಕೊಂಡು ಕರ್ತನೆ ತಮ್ಮ ಜೀವಿತನಿಗೆ ಒಪ್ಪಿಸಿಕೊಟ್ಟಿದ್ದಾರೋ, ನಿನ್ನನ್ನು ಸ್ವೀಕರಿಸಲಿಕ್ಕೆ ನಿನ್ನನ್ನು ಕರೆದಿದ್ದಾರೋ ಅವರದಾಗ ನೀವು ಪ್ರವೇಶ ಮಾಡು ಸ್ವಾಮಿ. ಎಲ್ಲ ನೀತಿಯನ್ನು ನಾಶಪಡಿಸು, ಎಲ್ಲ ದೋಷವನ್ನು ನಿವಾರಿಸು. ನೀನೇ ಕರ್ತನವ್ರಿಗೆ ಜಯವನ್ನು, ಆಶೀರ್ವಾದವನ್ನು ಕೊಟ್ಟು ನಿನ್ನ ಅನ್ಯತೆಯಲ್ಲಿ ಜೀವಿಸುವಾಗ ಬಲಪಡಿಸಿ ನಡೆಸು ಕರ್ತನೆ. ನಿನಗೆ ಮಾತ್ರ ಸದಾಕಾಲಕ್ಕೂ ಮಹಿಮೆಯುಂಟಾಗಲಿ. ನಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಿ ನಡೆಸಬೇಕೆಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನಮ್ಮ ತಂದೆಯೇ, ಆಮೇನ್.